ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಎಲ್ಲವೂ ವಿಸ್ಮಯ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಪ್ರಸನ್ನಗೌಡ. ನಿನ್ನೆ ತಾನೇ ಸಿರಿ ರೆಸಾರ್ಟ್ ಬಗ್ಗೆ ವಿಡಿಯೋ ಮಾಡಿದ್ವಿ ಸ್ನೇಹಿತರೆ. ಇವಾಗ ನೋಡಿ ಸ್ನೇಹಿತರೆ, ಇಂದು ವಿಡಿಯೋದಲ್ಲಿ ಸೀತಾಳಗಿರಿಯ ಬೆಟ್ಟದ ಒಂದು ಎಕ್ಸ್ಪೀರಿಯೆನ್ಸು, ಸೌಂದರ್ಯ, ಬೆಟ್ಟ ಗುಡ್ಡಗಳ ಒಂದು ಅನುಭವನ ನಿಮಗೆ ತೋರಿಸೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಸ್ನೇಹಿತರೆ. ಈಗ ಆಲ್ರೆಡಿ ನಾವು ಸೀತಾಳಗಿರಿಗೆ ಬಂದಿದ್ದೀವಿ ಸ್ನೇಹಿತರೆ. ಇಲ್ಲಿ ದೇವಸ್ಥಾನದ ಹತ್ರ ಇದ್ದೀವಿ. ಫಸ್ಟ್ ದೇವಸ್ಥಾನಕ್ಕೆ ಹೋಗಲ್ಲ, ಆ ಬೆಟ್ಟಕ್ಕೆ ಹೋಗ್ತೀವಿ ಸ್ನೇಹಿತರೆ. ಬೆಟ್ಟದ ವಿಶೇಷತೆ ಹೇಗಿರುತ್ತೆ ಅಂತ ನೀವು ನೋಡ್ತಾ ಇರಿ. ಹಾಗೆ ವೆಹಿಕಲಲ್ಲೂ ಕೂಡ ಹೋಗ್ಬೋದು, ನಡ್ಕೊಂಡು ಹೋಗ್ಬೋದು ಸ್ನೇಹಿತರೆ. ಈ ಬೆಟ್ಟದ ಸ್ನೇಹಿತರೆ, ಇದು ಮುಳ್ಳಯ್ಯನಗಿರಿ ಬಾಬಾ ಬುಡಂಗಿರಿ 2 ಕಿಲೋಮೀಟ್ರ್ ಆಗ್ಬೋದು ಡಿಸ್ಟೆನ್ಸು ಸ್ನೇಹಿತರೆ. ಆದರೆ ಇದು 1850 ಅಡಿ ಹೈಟಲ್ಲಿದೆ ಸ್ನೇಹಿತರೆ. ಅಷ್ಟು ಎತ್ತರ ಇದೆ, ಪರವಾಗಿಲ್ಲ, ಅಷ್ಟು ದೊಡ್ಡ ಎತ್ತರ ಅಂತ ಏನೂ ಅಲ್ಲ. ಬಟ್ ಇಲ್ಲಿನ ವಿಶೇಷ ಏನು ಅಂದರೆ ಸ್ನೇಹಿತರೆ, ನೀಲಕುರುಂಜಿ ಪುಷ್ಪ ಅಂತ 12 ವರ್ಷಕ್ಕೊಂದ್ಸರಿ ಇದು ಹರಡುತ್ತೆ ಸ್ನೇಹಿತರೆ. ಇದನ್ನು ನೋಡೋಕ್ಕೋಸ್ಕರನೇ ಈ ಬೆಟ್ಟಕ್ಕೆ ಬರ್ತಾರೆ ಸ್ನೇಹಿತರೆ. ಎಂಥ ಅದ್ಭುತ ಅಂತ ನಾವು ಹೇಳೋದಲ್ಲ, ಅದನ್ನು ನೋಡಿನೇ ನಾವು ಎಕ್ಸ್ಪೀರಿಯೆನ್ಸ್ ಮಾಡಬೇಕಾಗುತ್ತೆ. ಅಲ್ಲಿ ಆಪೋಸಿಟ್ಟು ಬೆಟ್ಟ ಕಾಣಿಸ್ತಿದೆ ಸ್ನೇಹಿತರೆ. ಅಲ್ಲಿ ಬೆಟ್ಟ ಕಾಣಿಸ್ತಿದೆ ಅಲ್ವಾ, ಅದು ದಾಟಿದ್ರೆ ಮುಳ್ಳಯ್ಯನಗಿರಿ. ಎಲ್ಲ ನಾವು ಟ್ರಕ್ಕಿಂಗ್ ಮಾಡ್ಬೋದು ಸ್ನೇಹಿತರೆ. ಅಲ್ಲಿವರೆಗೂ ಹೋಗೋ ಶಕ್ತಿ ನಮಗೆ ಅಂತೂ ಇಲ್ಲ. ಇಲ್ಲೆಲ್ಲ ಇನ್ನೊಂದು ವಿಶೇಷ ನೋಡಿ, ಮಣ್ಣು ಕೆಂಪು ಕಲರಲ್ಲಿದೆ ಸ್ನೇಹಿತರೆ. ತುಂಬ ಅದ್ಭುತವಾಗಿದೆ ನೋಡಿ. ಬೆಟ್ಟದ ಮೇಲಿಂದ ವ್ಯೂ ಪಾಯಿಂಟು ನೀವು ನೋಡ್ತಾ ಇದ್ದೀರಾ ಸ್ನೇಹಿತರೆ. ಅಲ್ಲಿ ಇರ್ತಕ್ಕಂಥ ನಾವು ಕಾರ್ ನಿಲ್ಲಿಸಿರೋ ಸ್ಥಳ, ದೇವಸ್ಥಾನ ಅಲ್ಲಿದೆ. ಸೊ ಇಂಥ ವಿಶೇಷವಾದ ಬೆಟ್ಟದಲ್ಲಿ ನಾವು ಇರ್ತಕ್ಕಂಥದ್ದು. ಈ ಬೆಟ್ಟದಲ್ಲಿ ತುಂಬ ಪ್ರಕೃತಿ ಸೌಂದರ್ಯ ಇನ್ನೂ ಹಾಗೆ ಇದೆ ಸ್ನೇಹಿತರೆ. ಇಲ್ಲಿ ಜನಗಳು ಜಾಸ್ತಿ ಹೋಗಲ್ಲ, ಪ್ರವಾಸಿಗಳು ಇಲ್ಲಿಗೆ ಬರೋದು ಕಮ್ಮಿ ಸ್ನೇಹಿತರೆ. ಆದರೆ ಇಲ್ಲಿ ಬೆಟ್ಟದ ಅದ್ಭುತಗಳು ಜಾಸ್ತಿ ಅಂತಲೇ ಅನ್ಬೋದು. ನೋಡಿ, ಬೆಟ್ಟದ ಮೇಲೆ ಬಂದಿದ್ವಿ, ತುಂಬ ಸುಸ್ತಾಯಿತು ನೋಡಿ. ಇಲ್ಲಿ ನೀಲಕುರುಂಜಿ ಗಿಡಗಳು ಈ ಜಾಗದಲ್ಲಿ ಬೆಳಿತವೆ ಸ್ನೇಹಿತರೆ. ಬಟ್ ನಾವು ಈಗ ಹೋಗಿರ್ತಕ್ಕಂಥದ್ದು ಇಲ್ಲಿ ಬಿಟ್ಟಿಲ್ಲ. ನಮ್ಮ ದುರಾದೃಷ್ಟ, ನಮ್ಮ ಬ್ಯಾಡ್ ಟೈಮ್ ಅಂತ ಹೇಳ್ಬೋದು. ನಾವು ಹೋಗಿರ್ತಕ್ಕಂಥ ಟೈಮಲ್ಲಿ ಯಾವುದೂ ಇಲ್ಲ. 2018ರಲ್ಲಿ ಅನಿಸುತ್ತೆ ಸ್ನೇಹಿತರೆ. ಆವಾಗ ಅರಳಿತ್ತು ನೀಲಕುರುಂಜಿ ಗಿಡ, ಪುಷ್ಪ. ಇಡೀ ಬೆಟ್ಟವೇ ನೀಲಿ ಬಣ್ಣದಲ್ಲಿ ಕಾಣಿಸ್ತದೆ ಸ್ನೇಹಿತರೆ. ಅದನ್ನು ಎಷ್ಟೋ ಜನ ಹೆಲಿಕಾಪ್ಟ್ರಿಂದ ವೀಡಿಯೋ ಮಾಡಿ ತೋರಿಸಿದ್ದಾರೆ ಸ್ನೇಹಿತರೆ. ಆ ಹೆಲಿಕಾಪ್ಟ್ರಲ್ಲಿ ನೋಡಿದ್ರೂ ಕಣ್ಣು ಸಾಲಲ್ಲ, ಅಂಥ ಅದ್ಭುತವನ್ನು ಸ್ನೇಹಿತರೆ ಹತ್ರದಿಂದ ನೋಡಿದ್ರೆ ನಾವು ಮೈ ಮರೆತು ಬಿಡ್ತೀವಿ ಸ್ನೇಹಿತರೆ. ಈಗ ನೋಡ್ತಾ ಇದ್ದೀರಾ ಸ್ನೇಹಿತರೆ, ಬೆಟ್ಟದಿಂದ ಕೆಳಗಡೆ ಬಂದ್ವಿ. ಈಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಸ್ನೇಹಿತರೆ. ಸೀತಾಳೇಶ್ವರ, ಇಲ್ಲಿ ಸೀತಾಮಾತೆ ವಾಸ ಮಾಡಿದ್ಲು ಅಂತ ಪ್ರತೀತಿ ಇದೆ ಸ್ನೇಹಿತರೆ. ಅದಕ್ಕೆ ಇಲ್ಲಿ ಶಿವನು ಇರೋದರಿಂದ, ಇದನ್ನು ಸೀತಾ ಮತ್ತು ಶಿವಲಿಂಗ ಇರೋದರಿಂದ ಐ ಥಿಂಕ್ ಸೀತಾದೇವಿ ಶಿವನ ಕುರಿತು ಧ್ಯಾನ ಪೂಜೆ ಮಾಡ್ತಿದ್ರು ಅಂತ ಅನಿಸುತ್ತೆ. ಅದಕ್ಕೆ ಸೀತಾಳೇಶ್ವರ ಅಂತ ಬಂದಿದೆ. ಸೀತಾಲಿಂಗೇಶ್ವರ ಅಂತಲೂ ಕರಿಬೋದು ಸ್ನೇಹಿತರೆ. ಇಲ್ಲಿ ನೋಡ್ತಾ ಇದ್ದೆ, ಇಲ್ಲಿ ಹಸು ಕೂಡ, ಅಲ್ಲಿ ಬಸವನ ಸ್ಟ್ಯಾಚು ಪಕ್ಕ ಹಸು ಕೂಡ ಇರ್ತಕ್ಕಂಥದ್ದು. ಖುಷಿ. ದೇವಸ್ಥಾನದ ಅಪೋಸಿಟಲ್ಲೇ ಕುಂತಿದೆ. ನಂದೀಶ್ವರ ಕಾಮಧೇನು ಅಂತಲೇ ಅನ್ಬೋದು. ನೋಡಿ, ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ವಿ. ಬಟ್ ವಿಡಿಯೋ ಮಾಡುವ ಹಾಗಿಲ್ಲ, ಆದರೂ ಫೋಟೋ ಹಾಕ್ತೀನಿ ನೋಡಿ ಸ್ನೇಹಿತರೆ. ಸೀತಾಳೇಶ್ವರನ ದರ್ಶನ ಮಾಡ್ಕೊಳ್ಳಿ. ಈಗ ನೋಡ್ತಾ ಇರೋದೇ ಸ್ನೇಹಿತರೆ ಸೀತಾಳೇಶ್ವರ ದೇವರು. ಜೂಮ್ ಮಾಡಿದ್ದೀನಿ. ಇಲ್ಲಿ ಬಸವಪ್ಪ, ಅಲ್ಲಿ ಅಪೋಸಿಟಲ್ಲಿ ದೇವರು. ಇಷ್ಟು ಹಾಕಿದ್ದೀನಿ, ಅದು ಖುಷಿ ಸ್ನೇಹಿತರೆ. ಹಾಗೆ ದೇವಸ್ಥಾನದ ಒಂದು ಪ್ರದಕ್ಷಿಣೆ ಹಾಕೋ ಬರ್ತೀವಿ ಸ್ನೇಹಿತರೆ. ಹಾಗೆ ಹೇಗಿದೆ ದೇವಸ್ಥಾನ ಅಂತ ನೀವು ನೋಡ್ತಾ ಇದ್ದೀರಾ. ದೇವಸ್ಥಾನದ ವಿಶೇಷತೆ ನೀವು ಯೂಟ್ಯೂಬು ಗೂಗಲಲ್ಲಿ ಹೊಡೆದ್ರೂ ನಿಮಗೂ ಗೊತ್ತಾಗ್ಬಿಡುತ್ತೆ. ನಮಗಂತೂ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಯಿತು ಸ್ನೇಹಿತರೆ. ಮುಂದೆ ಮುಳ್ಳಯ್ಯನಗಿರಿ ಬಾಬಾ ಬುಡಂಗಿರಿಗೆ ಹೋಗ್ತೀವಿ ಸ್ನೇಹಿತರೆ. ಅಲ್ಲಿನ ಎಕ್ಸ್ಪೀರಿಯೆನ್ಸು ಹೇಗಿತ್ತು, ಹೇಗಿದೆ ಅನ್ನೋದನ್ನು ನೀವು ಕಣ್ಣಾರೆ ನೋಡೋರಂತೆ ಸ್ನೇಹಿತರೆ. ಇದೇ ರೀತಿ ನಮ್ಮ ವಿಡಿಯೋಗಳನ್ನ ನೋಡ್ತಾ ಇರಿ, ಹಾಗೆ ನಮ್ಮ ಬೆಂಬಲಿಸ್ತಾ ಇರಿ. ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಸ್ನೇಹಿತರೆ. ಮತ್ತೊಂದು ಮುಳ್ಳಯ್ಯನಗಿರಿ ವಿಡಿಯೋದಲ್ಲಿ ಭೇಟಿ ಆಗೋಣ ಸ್ನೇಹಿತರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.